ನಮ್ಮೆಲ್ಲರ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನ ಜನ್ಮದಿನದಂದು ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ರಾಮನವಮಿ ಹಬ್ಬವನ್ನು ಇಡೀ ನಮ್ಮ ರಾಷ್ಟ್ರದಾದ್ಯಂತ ಹಿಂದೂ ಸಮಾಜ ಇವತ್ತು ಬಹಳಷ್ಟು ವಿಜೃಂಭಣೆ ಆಚರಣೆ ಮಾಡ್ತದ. ಆ ಒಂದು ರಾಮನವಮಿಯ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ಕೆ ಜೊತೆಗೂಡಿದಂಥ ನಮ್ಮೆಲ್ಲ ಆಶ್ರಯ ಕಾಲನಿ ಗಣೇಶ ನಗರದ ನಾಗಲಿಂಗೇಶ್ವರ ದೇವಸ್ಥಾನದ ಪ್ರದೇಶದಲ್ಲಿ ಇದ್ದಂಥ ನಮ್ಮ ಅಕ್ಕಪಕ್ಕದ ಎಲ್ಲ ಯುವಕರು ಹಿಂದೂ ಸಹೋದರಿಗಳು ನಾವೆಲ್ಲ ಸೇರಿ ಇವತ್ತೇನು ಒಳ್ಳೆ ಆಲೋಚನೆ ಮಾಡಿ ಶ್ರೀರಾಮನ ಒಂದು ಪೂಜೆ ನೆರವೇರಿಸಿದಿರಿ. ನಾಗಲಿಂಗೇಶ್ವರ ದೇವಸ್ಥಾನ ಪಕ್ಕದಲ್ಲಿ ತುಂಬ ಖುಷಿಯ ವಿಚಾರ. ಯಾಕಂದರೆ ಒಂದು ರಾಮ ಮಂದಿರ ಕಟ್ಟಕ್ಕೆ 500 ವರ್ಷಗಳು ಹೋಗಿದೆ. ಅದನ್ನು ಇವತ್ತು ನಾವು ತೋರಿಸ್ತಾ ಇದ್ದೀವಿ, ಗಲ್ಲಿ ಗಲ್ಲಿಯಲ್ಲಿ ನಾವು ರಾಮ ಮಂದಿರ ಕಟ್ತಾ ಇದ್ದೀವಿ ಅಂತ. ಇವತ್ತು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನಾದರೂ ನಾವು ಹಿಂದೂಗಳು ಒಂದಾಗಬೇಕು. ಈ ಒಂದು ಧೈರ್ಯ ಬರೋಕ್ಕೆ ಇವತ್ತು ನಾವೆಲ್ಲ ಜೊತೆಗಿರೋಕ್ಕೆ ಈ ಸ್ಥಳದಲ್ಲಿ ದೇವಾಲಯ ನಿರ್ಮಾಣ ಮಾಡೋಕ್ಕೆ ಮತ್ತೊಮ್ಮೆ ಶಿವಾಜಿಯವರು ಹುಟ್ಟಕ್ಕೆ ಸಾಧ್ಯ ಇಲ್ಲ, ಮತ್ತೊಮ್ಮೆ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ರದ್ದು ಹುಟ್ಟಕ್ಕೆ ಸಾಧ್ಯ ಇಲ್ಲ ಏನ್ರಿ. ಹಾಗಾಗಿ ಇವತ್ತಿನ ಪ್ರತಿಯೊಂದು ಮನೆಯಲ್ಲಿ ಸುಖದೇವ್ ರಾಜ್ಗುರು ಎಲ್ಲರಂಥ ಮಕ್ಕಳು ಅಂಥ ಧೈರ್ಯಶಾಲಿ ಮಕ್ಕಳು ನಮ್ಮ ಮನೆಯಲ್ಲಿ ಕಾಣಬೇಕು. ಹುಟ್ಟಕ್ಕಂತೂ ಆಗಲ್ಲ, ಆ ಧೈರ್ಯ ಅಂತೂ ಬೇಕಲ್ಲ. ಆ ಧೈರ್ಯಕ್ಕಾಗಿ ಇವತ್ತು ನೀವೇನು ಹೆಜ್ಜೆ ಇಟ್ಟಿದ್ರಲ್ಲ ಓಣಿ ಹುಡುಗರು,